ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ಸಾಹೇಬ್ರೆ, ನಿಜವಾಗ್ಲೂ ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಭೂಮಿ ಹೇಳ್ತಾರೆ. ಅಯ್ಯೋ ಭೂಮಿ, ಏನೇ ಆಗಲಿ ಇನ್ಮೇಲೆ ನಾವಿಬ್ಬರು ಬೆಸ್ಟ್ ಫ್ರೆಂಡು ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಕೈನ ಹಿಡ್ಕೊತಾರೆ. ಅದನ್ನು ನೋಡಿ ಶ್ರವಣ್ಗೆ ತುಂಬ ಖುಷಿಯಾಗುತ್ತೆ. ಅಂದರೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಖುಷಿಯಾಗಿದ್ದಾರೆ. ಆದಷ್ಟು ಬೇಗ ಇವ್ರ ಸಂಸಾರ ಶುರುವಾಗಿ ಒಂದು ಪುಟಾಣಿ ನಮ್ಮ ಮನೆಗೆ ಬರುತ್ತೆ ಅನ್ನಿಸ್ತಾ ಇದೆ ಅಂತ ಇಲ್ಲಿ ಶ್ರವಣ್ ಕೂಡ ತುಂಬ ಖುಷಿಯಾಗಿರ್ತಾರೆ. ಹಾಗೆ ಸಂಗೀತ ಹತ್ರ ಬಂದ್ಬಿಟ್ಟು, ಸಂಗೀತ ನಿನ್ನ ಆಸೆ ಸದ್ಯದಲ್ಲೇ ಈಡೇರುತ್ತೆ ಬಿಡು ಅಂತ ಹೇಳ್ತಾರೆ. ಏನು ಮಾತಾಡ್ತಾ ಇದ್ದೆ ಶ್ರವಣ ಅಂತ ಸಂಗೀತ ಕೇಳ್ತಾರೆ. ಅಯ್ಯೋ ಏನು ಗೊತ್ತಾಗ, ಅದು ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಒಂದಾಗಬೇಕು, ನಾವಿಬ್ಬರು ಜೊತೆ ಆಗಬೇಕು ಅಂತ ಹೇಳ್ತಾ ಇದ್ರು. ಒಟ್ಟಿನಲ್ಲಿ ನಿನ್ನ ಆಸೆ ನಿನ್ಗೊಂದು ಪುಟ್ಟ ಕಂದಮ್ಮ ಸದ್ಯದಲ್ಲೇ ಮನೆಗೆ ಬರುತ್ತೆ ಅಂತ ಶ್ರವಣ್ ಹೇಳ್ತಾರೆ. ಲೋ ಶ್ರವಣ, ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನಿನ್ನ ಬಾಯಿಗೆ ಇಷ್ಟು ಸಕ್ಕರೆ ಹಾಕಬೇಕು ಅನ್ನಿಸ್ತಾ ಇದೆ ಕಣೋ, ತುಂಬ ಖುಷಿ ಆಗ್ತಾಯಿದೆ ಶ್ರವಣ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ. ಹಾಗೆ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಜೊತೆಯಲ್ಲೇ ಕೂತ್ಕೊಂಡಿರ್ತಾರೆ. ಸಾಹೇಬ್ರೆ ಏನು ಮಾಡೋದು, ಚಾಪೆನೂ ಕೂಡ ತೊಗೊಂಡೋಗ್ಬಿಟ್ಟಿದ್ದಾರೆ, ಇಲ್ಲಿ ಚಾಪೆನೂ ಇಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಇದೊಳ್ಳೆ ಕಥೆ ಆಯ್ತಲ್ಲ ಭೂಮಿ, ಇಷ್ಟು ಅಗಲವಾದ ಬೆಟ್ಟಿದೆ, ಯಾಕೆ ನೀವು ನಿಶ್ಚಿಂತೆ ಎಂದಿರಿ ಅಂತ ಹೇಳ್ತಾರೆ. ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ, ಅಲ್ಲ ಭೂಮಿ ಇನ್ನೇನು ಹೇಳಿ, ಬೆಡ್ ಇದೆಯಲ್ವಾ ಮಲ್ಗೋಣ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಏನು ಮಾತಾಡ್ತಾ ಇದ್ದೀರಾ ಅಂತ ಭೂಮಿ ಹೇಳಿದಾಗ, ಭೂಮಿ ನನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ವಾ, ನೋಡು ಬೆಡ್ಡು ಇದೆ, ಆದರೆ ಬೆಡ್ಡು ದೊಡ್ಡದಾಗಿದ್ರು ನಮ್ಮಿಬ್ರು ಮನಸ್ಸು ಸರಿಯಾಗಿದ್ದರೆ ಆಯಿತು ಭೂಮಿ, ಇನ್ಮೇಲೆ ನಾವು ಖುಷಿಯಾಗಿರಬೇಕು ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಸಂಗೀತ, ಅಯ್ಯೋ ದೇವ್ರೆ, ಶ್ರವಣ್ ಹೇಳ್ದಾಗೆ ಆದರೆ ನನಗೆ ಎಷ್ಟು ಖುಷಿ ಆಗ್ತಾಯಿದೆ, ತುಂಬಾ ಖುಷಿ ಆಗ್ತಾಯಿದೆ ಶ್ರವಣ್, ನೀನು ನಿಜವಾಗ್ಲೂ ನೀನು ಹೇಳ್ದಾಗೆ ಆದರೆ ಈ ಮನೆಗೊಂದು ಪುಟ್ಟ ಕಂದಮ್ಮ ಸದ್ಯದಲ್ಲೇ ಬರುತ್ತೆ ಅಂತ ಸಂಗೀತ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲೇ ಮಲಗಿರು, ನಾನು ನೀರು ತೊಗೊಂಡು ಬರ್ತೀನಿ ಅಂತ ಅಜಿತ್ ಕೆಳಗಡೆ ಬರ್ತಾರೆ. ಆಗ ಸಂಗೀತ ಶ್ರವಣ್ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು, ಏನು ಇಬ್ಬರು ಇಷ್ಟೊಂದು ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಂತ ಅಜಿತ್ ಕೇಳ್ತಾರೆ. ಅಯ್ಯೋ ಅಜಿತ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ನೋಡು ಸದ್ಯದಲ್ಲೇ ನಮ್ಗೊಂದು ಮನೆಗೆ ಪುಟ್ಟ ಮಗು ಬರುತ್ತೆ ಅಲ್ವಾ, ಅದ್ರ ಬಗ್ಗೆನೇ ಖುಷಿ ಪಡ್ತಾ ಇದ್ವಿ ಅಂತ ಇಲ್ಲಿ ಶ್ರವಣ್ ಹೇಳ್ತಾರೆ. ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಇಲ್ಲಿ ಅಜಿತ್ ಹೇಳಿದಾಗ, ಹೌದು ಅಜಿತ್, ತುಂಬ ಖುಷಿ ಆಗ್ತಿದೆ. ಲೋ ಅಜಿತ, ಸದ್ಯದಲ್ಲೇ ನಮ್ಮ ಮನೆಗೊಂದು ಪುಟ್ಟ ಕಂದಮ್ಮನ ತಗೊಂಡು ಬಾರೋ ಅಂತ ಹೇಳ್ತಾರೆ. ಆಗ ಅಮ್ಮ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಈ ಕಡೆ ಭೂಮಿ ತಾಯಿಯಾಗಿರ್ತಾರೆ. ಭೂಮಿ ಮಗು ಆಗುತ್ತೆ. ಆಗ ಭೂಮಿ ಮಗುನ ಎತ್ಕೊಂಡು ಮನೆ ಒಳಗಡೆ ಬಲಗಾಲಿಟ್ಟು ಒಳಗಡೆ ಬರ್ತಾರೆ. ಮಗು ಮುದ್ದಾಗಿರುತ್ತೆ. ಸಂಗೀತ ಅಂತೂ ಆ ಮಗುನ ಮುದ್ದಾಡ್ತಾ ಇರ್ತಾರೆ. ಲೋ ಅಜಿತ, ಮಗು ನಿಮ್ಮ ಥರನೇ ಇದೆಯಲ್ಲೋ, ನಿಜವಾಗ್ಲೂ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ಸಂಗೀತ ತುಂಬಾ ಖುಷಿಯಾಗಿ ಮಗುನ ಮುದ್ದಾಡ್ತಾ ಇರ್ತಾರೆ. ಆಗ ಜೋರಾಗಿ ನಗ್ತಾ ಇರ್ತಾರೆ. ಆಗ ಶ್ರವಣ್ ಅವರು, ಅಕ್ಕ ಏನಾಯಿತು ನಿನಗೆ ಅಂತ ಹೇಳ್ತಾರೆ. ಆಗ ಸಂಗೀತ, ಓ ಶ್ರವಣ, ನಾನು ಇಷ್ಟೊತ್ತು ನೋಡಿದ್ದು ಕನಸ ಅಂತ ಹೇಳ್ತಾರೆ. ಅಕ್ಕ ಕನಸು ನೋಡಿದ್ಯಾ, ಆದರೆ ಆ ಕನಸನ್ನ ಸದ್ಯದಲ್ಲೇ ಈಡೇರಿಸ್ತಾನೆ ನಿನ್ನ ಮಗ ಅಂತ ಹೇಳ್ತಾರೆ. ಮಾವ ಏನು ಮಾತಾಡ್ತಾ ಇದ್ದೀರಾ ಅಂತ ಇಲ್ಲಿ ಅಜಿತ್ ಕೇಳ್ತಾರೆ. ಲೋ ಅಜಿತ, ಅದೇನೇ ಆಗಲಿ ನನ್ನ ಅಕ್ಕನ ಆಸೆನ ನೀನು ಸದ್ಯದಲ್ಲೇ ಈಡೇರಿಸ್ಬೇಕು ಅಷ್ಟೇ ಅಂತ ಇಲ್ಲಿ ಶ್ರವಣ್ ಕೂಡ ಹೇಳ್ತಾರೆ. ಹೌದು ಅಜಿತ, ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಕಣೋ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ಸದ್ಯದಲ್ಲಿ ನನ್ನ ಕನಸನ್ನು ಈಡೇರಿಸ್ತೀಯಲ್ವೇನೋ. ಮೊದಲು ನಿನ್ನ ಮಗು, ಆಮೇಲೆ ನಮ್ಮ ನೆಚ್ಚಿ ಮಗು, ಇಬ್ಬರು ಮಗು ಬಂದಮೇಲೆ ನಾನಂತೂ ಖುಷಿಯಾಗಿರ್ತೀನಿ, ಮನೆಯಲ್ಲಿ ಮೊಮ್ಮಕ್ಕಳನ್ನ ನೋಡಿಕೊಂಡು ಆರಾಮಾಗಿರ್ತೀನಿ ಅಂತ ಸಂಗೀತ ಹೇಳ್ತಾರೆ. ಅಮ್ಮ ಯಾಕೆ ಇಷ್ಟು ಬೇಗ ಅವಸರ ಅಂತ ಹೇಳ್ತಾರೆ. ಲೋ ನೋಡು ಅಜಿತ, ಅವಸರ ಅಂತ ಹೇಳಬೇಡ, ಈಗಾಗಲೇ ತುಂಬ ಲೇಟ್ ಆಗಿದೆ, ನಚ್ಚಿಗೂ ಕೂಡ ಮದುವೆ ಆಗಿದೆ ಅಂದಮೇಲೆ ಫಸ್ಟು ನಿನಗೆ ಮಗು ಆಗಲೇಬೇಕು, ಆಮೇಲೆ ನಚ್ಚಿಗಾಗುತ್ತೆ, ನಚ್ಚಿ ನಿನಗೋಸ್ಕರ ಕಾಯೋಕ್ಕಾಗಲ್ಲ ಅಂತ ಸಂಗೀತ ಹೇಳ್ತಾರೆ. ಅಮ್ಮ ಅಂತ ಹೇಳಿದಾಗ, ಅಮ್ಮನೂ ಇಲ್ಲ ಗುಮ್ಮನೂ ಇಲ್ಲ, ಹೋಗು ಅಂತ ಹೇಳಿ ರೂಮಿಗೆ ಕಳಿಸ್ತಾರೆ. ಇದನ್ನೆಲ್ಲ ಅಂಜು ಕೇಳಿಸ್ಕೊತಾರೆ. ಯಾವುದೇ ಕಾರಣಕ್ಕೂ ಭೂಮಿಗಂತೂ ಮಗು ಆಗಬಾರ್ದು, ಅದಕ್ಕಿಂತ ಮುಂಚೆನೇ ನನಗೆ ಮಗು ಆಗಬೇಕು, ಮೊದಲು ಮಗು ಆದರೆ ಅವ್ರನ್ನೇ ಜಾಸ್ತಿ ಮುದ್ದಾಡ್ತಾರೆ, ಹಾಗೆ ಅವ್ರಿಗೆ ಜಾಸ್ತಿ ಕೂಡ ಈ ಮನೆಯಲ್ಲಿ ಬೆಲೆ ಇರುತ್ತೆ. ನಚ್ಚಿ ಜೊತೆ ಹೇಗಾದರೂ ಮಾತಾಡಿ ಅವ್ರಿಗಿಂತ ಮುಂಚೆನೇ ನಾನೇ ಮಗು ಮಾಡ್ಕೊತೀನಿ ಅಂತ ಅಂಜು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಲೋ ಶ್ರವಣ, ನಿಜವಾಗ್ಲೂ ನೀನು ಕೇಳ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿದೆ ಕಣೋ ಅಂತ ಹೇಳ್ತಾರೆ. ಅದೇ ರೀತಿ ಈ ಕಡೆ ಭೂಮಿ ರೂಮ್ನಲ್ಲಿ ಇರ್ತಾರೆ. ಆಗ ಅಜಿತ್ ರೂಮ್ ಬಂದಾಗ, ಸಾಹೇಬ್ರೆ ನೀರು ತರೋಕೆ ಹೋದವರು ಇಷ್ಟೊತ್ತಾದರೂ ಎಲ್ಲಿ ಹೋಗಿದ್ದು ಅಂತ ಭೂಮಿ ಕೇಳ್ತಾರೆ. ಅಯ್ಯೋ ಭೂಮಿ, ಏನು ಎಡವಟ್ಟಾಯಿತು ಗೊತ್ತಾ ಅಂತ ಹೇಳ್ತಾರೆ. ಏನಾಯಿತು ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ, ಅದು
ಅದು ಭೂಮಿ ನಮ್ಮ ಮನೆಯಲ್ಲಿ ಈಗಾಗಲೇ ನಾವಿಬ್ಬರು ಸಂಸಾರ ಶುರು ಮಾಡಿದ್ವಿ ಅಂದ್ಕೊಂಡಿದ್ದಾರೆ. ಸದ್ಯದಲ್ಲೇ ನಮ್ಮ ಮಗು ಬೇಕು ಅಂತ ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿಗೆ ಆಶ್ಚರ್ಯ ಆಗುತ್ತೆ. ನೋಡು ಭೂಮಿ, ಇದೆಲ್ಲ ನಿನ್ನ ಕೈಯಲ್ಲೇ ಇದೆ ಅಂತ ನನಗೇನು ಗೊತ್ತಿಲ್ಲ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಅಂತ ಹೇಳಿದಾಗ, ಹೌದು ಭೂಮಿ, ನಾನು ಹೇಳ್ತಾ ಇರೋದು ನಿಜನೇ. ನಮ್ಮಮ್ಮ ಸದ್ಯದಲ್ಲೇ ಪುಟ್ಟ ಮಗು ಬೇಕು ಅಂತ ಈಗ ನನಗೆ ಆರ್ಡ್ರ್ ಮಾಡಿದ್ದಾರೆ. ನಾನು ಭೂಮಿಗೆ ಆರ್ಡ್ರ್ ಮಾಡ್ತೀನಿ ಅಂತ ಬಂದಿದ್ದೀನಿ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಅಂತ ಭೂಮಿ ನಗ್ತಾ ಇರ್ತಾರೆ. ಈ ಕಡೆ ಭಾಗ್ಯಮ್ಮಂಗೆ ತುಂಬಾ ಅನುಮಾನ ಬಂದಿರುತ್ತೆ. ಅಲ್ಲ, ಈ ಶಾರದವರು ನೋಡ್ತಾ ಇದ್ರೆ ಭೂಮಿ ಮಗಳೇ ಅನಿಸುತ್ತಾ ಇದೆ. ಯಾಕಂದರೆ ಭೂಮಿಗೆ ಏನು ಇಷ್ಟನೋ ಅವರಿಗೂ ಕೂಡ ಅದೇ ಇಷ್ಟ. ಭೂಮಿ ಏನು ಒಬ್ಬಟ್ಟು ನಾಯ್ಕೋ ತಿಂತಾರೋ ಅದೇ ಅವ್ರಿಗೆ ಇಷ್ಟ ಇದೆ. ಎಲ್ಲ ನೋಡ್ತಾ ಇದ್ರೆ ಭೂಮಿನೇ ಮನಸ್ವಿನಿ ಅನ್ನಿಸ್ತಾ ಇದೆ. ಹಾಗಾದರೆ ಅಜಿತ್ ಸಾಹೇಬರು ಬೇರೆ ಕಡೆ ಹುಡ್ಕೋ ಬದಲು ಭೂಮಿನೇ ಟೆಸ್ಟ್ ಮಾಡಿದರೆ ಖಂಡಿತವಾಗ್ಲೂ ಭೂಮಿನೇ ಮನಸ್ವಿನಿ ಆಗ್ತಾಳೆ ಅಂತ ನನಗೂ ಅನ್ನಿಸ್ತಾ ಇದೆ ಅಂತ ಭಾಗ್ಯಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಭೂಮಿ ಮನಸ್ವಿನಿ ಆದರೆ ಈ ಮನೆಗೆ ಸೇರ್ತಾಳೆ ಅಂತ ಭಾಗ್ಯಮ್ಮನು ಕೂಡ ಯೋಚಿಸ್ತಾ ಇರ್ತಾರೆ. ಈ ಕಡೆ ದೇವಯಾನಿ ಮಾತ್ರ ಯಾವುದೇ ಕಾರಣಕ್ಕೂ ಅಂಜುಪುಟ, ಆ ಅಜಿತ್ಗೆ ಮಗು ಆಗೋ ಮುಂಚೆನೇ ನಿನಗಾಗಬೇಕು, ಯಾವುದೇ ಕಾರಣಕ್ಕೂ ಆ ಭೂಮಿಗೆ ಮಗು ಆಗಬಾರ್ದು ಅಂತ ಇಲ್ಲಿ ದೇವಯಾನಿ ಪಿಟ್ಟಿಂಗ್ ಇಟ್ಕೊಡ್ತಾರೆ ಅಂಜುಗೆ. ಮತ್ತು ಈ ಕಡೆ ಭೂಮಿ, ಸಾಹೇಬ್ರೆ ಪಾಪ ಸತ್ಯ ಕನಸು ಎಷ್ಟು ಚೆನ್ನಾಗಿದೆ, ನಾವು ಅವರ ಆಸೆನ ಈಡೇರ್ಸೋಕ್ಕೆ ಆಗಲ್ಲ ಅಲ್ವಾ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾರೆ. ಆಗ ಅಜಿತವರು, ಭೂಮಿ ಏನು ಮಾತಾಡ್ತಾ ಇದೆಯಾ ಅಂತ ಇಲ್ಲಿ ಭೂಮಿ ಹತ್ರನೇ ಹೋಗ್ತಾರೆ. ಯಾಕಾಗಲ್ಲ, ಖಂಡಿತವಾಗ್ಲೂ ಆಗುತ್ತೆ, ನಮ್ಮ ಅಮ್ಮಗೆ ಆದಷ್ಟು ಬೇಗ ಮೊಮ್ಮಗು ಬಂದೇ ಬರುತ್ತೆ ಅಂತ ಅಜಿತ್ ಭೂಮಿ ಕೈ ಹಿಡ್ಕೊತಾರೆ. ಆಗ ಭೂಮಿಗೆ ಶಾಕ್ ಆಗುತ್ತೆ. ಇಬ್ಬರು ಕೂಡ ಮುಖನೇ ನೋಡ್ತಾ ಇರ್ತಾರೆ. ಕೊನೆಗೂ ಮುಂದೆ ಏನಾಗುತ್ತೆ, ಸಂಗೀತನ ಆಸೆ ಈಡೇರ್ಸೋಕ್ಕೆ ಅಜಿತ್ ರೆಡಿ ಆಗ್ತಾರ. ಹಾಗೆ ಸಂಗೀತ ಕನಸು ಕೂಡ ನನಸಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.